ಇನ್ನು ಈ ಕುರಿತು ಮುಖಂಡರು ಹಾಗೂ ನ್ಯಾಯವಾದಿಗಳಾದ ಓಂ ಪ್ರಕಾಶ್ ಪಾಟೀಲ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ರೈತರಿಗೆ ಸಿಕ್ಕ ನ್ಯಾಯ. ಶೀಘ್ರವೇ ಟೆಂಡರ್ ಕರೆದು ಪ್ರಸ್ತುತ ಸಾಲಿನಲ್ಲೇ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಆರಂಭಿಸಬೇಕೆಂದು ಆಗ್ರಹಿಸಿದ್ದಾರೆ. ಎಲ್ಲ ರೈತರು ಇನ್ನು ನೌಬಾದ್ ಬಲ್ಲಿ ಬೀದರ್ದಾಗ ಈ ಬಿಎಸ್ಎಸ್ಕೆ ಹರಾಜು ಮತ್ತು ರೈತರ ಮತ್ತು ಇದು ಯಾವ್ದು ರಸ್ತೆ ರೋಕೋ ಆಂದೋಲನ ಮಾಡಿದ್ರು ಎಲ್ಲರೂ ಕೂಡಿ. ಆದ್ರಿಂದ ಅಂದ್ರೆ ಸರ್ಕಾರದವರು ಮತ್ತು ನಮ್ಗೇನೋ ಬಿಎಸ್ಎಸ್ಕೆ ಹರಾಜು ಮಾಡೋದಿತ್ತು. ಅದಕ್ಕೆ ಅಂದ್ರೆ ತಡೆ ಹಿಡಿದು ಅಂದ್ರೆ ಗುತ್ತಿಗೆ ಆಧಾರ ಮ್ಯಾಗ ಟೆಂಡರ್ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಇದು ಮಾಡೋ ಸಲುವಾಗಿ ಅಧಿಕಾರಿಗಳು ಮತ್ತು ಲೀಡರು ಮತ್ತು ಅಂದ್ರೆ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ಎಲ್ಲ ರೈತರ ಪರವಾಗಿ ನಾ ಹೇಳ್ತೀನಿ ಧನ್ಯವಾದ ಅಂತಂದು. ಮತ್ತೆ ರೈತರದ ಏನೋ ಕಾರ್ಮಿಕರು ರೂಢಿ ಬಂದಿದ್ದಾರೆ. ಅದ್ರ ಬಗ್ಗೆ ಅಂದ್ರೆ ಫ್ಯಾಕ್ಟ್ರಿ ನಡೀತಂದ್ರೆ ಅವ್ರ ಸಂಸಾರ ಸರಿ ನಡೀತದ. ಮತ್ತು ಎಲ್ಲರೂ ಇಮಾನ್ದಾರಿ ಕೆಲಸ ಮಾಡಿನೋಡ್ರೆ ಇಲ್ಲಿವರೆಗೂ ಇಮಾನ್ದಾರಿ ಎಲ್ಲ ರೈತರು ಇದು ನಮ್ಮ ಒಳಗೆ ಕಾರ್ಮಿಕರು ಕೆಲಸ ಮಾಡ್ತಾರ ಅಂತಂದು ನನಗೆ ವಿಶ್ವಾಸ ಅದ, ನನ್ನ ನಂಬಿಕೆ ಅದ. ಇದಕ್ಕೇನಾದ್ರೆ ಎಲ್ಲ ಸಂಬಂಧಪಟ್ಟ ಎಲ್ಲ ರೈತರ ಸಂಘದವರು ಮತ್ತು ಕಾರ್ಮಿಕರು ಮತ್ತು ಲೀಡರ್ ಏನು ಇದು ಮಾಡಿದಾರ, ಇದ್ರ ಬಗ್ಗೆ ಧನ್ಯವಾದ ಹೇಳ್ತೀವಿ. ಸರ್ ರೈತರು ಗೆಲುವು ಅಂತ ಹೇಳ್ತಾರೆ. 100% ರೈತರ ಗೆಲುವು ಇದು. ರೈತರು ಬರ್ಬೇಕಂದ್ರೆ ಎಲ್ಲರೂ ಹೇಳ್ತಾರ ರೈತರು ಬೆನ್ನೆಲುಬು ಅಂತಂದು. ಹಿಂಗೆಲ್ಲ ಆಗಿನ ಸಲಕ ಬೆನ್ನೆಲುಬು ಅಂದ್ರೆ ಎಲ್ಲರೂ ಏನ್ ಹೇಳ್ಬೇಕಂತ ಕೆಲಸ ಆಯ್ತು ರೈತರು ಒಗ್ಗಟ್ಟದಿಂದ. ಮತ್ತೇನದ ನನ್ನ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ, ಇದೇನದ ಆದರ್ಶ ಮಟ್ಟಿಗೆ ಲೀಸ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ನಾನು ಲೀಸ್ ಮಾಡಿ ತೋಬ್ ಕೆಲಸ ಮಾಡಬೇಕು. ರನ್ನಿಂಗ್ ಈ ಸೀಸನ್ ಎಲ್ಲ ಮುಂದಿನ ಸೀಸನ್ ಆಗ್ಬೇಕಿದ್ದು, ರನ್ನಿಂಗ್ ಆಗ್ಬೇಕಿದ್ದು. ಈ ಬರೋ ಸೀಸನ್ ಮಾಡ್ರೆ ಮತ್ತೆ ತುಂಬಾ ಧನ್ಯವಾದ ಅಂತೀವಿ.